ನಮಸ್ತೆ ಎಲ್ರಿಗೂ. ನಮ್ಮ ಚಾನಲ್ಗೆ ಸ್ವಾಗತ. ವಿಧವೆ ಜೀವನದಲ್ಲಿ ಪ್ರೀತಿ ಮತ್ತೆ ಬರಬಹುದೇ? ಸಮಾಜದ ವಿರೋಧದ ನಡುವೆಯೂ ಒಬ್ಬ ಹೆಂಗಸು ತನ್ನ ಸಂತೋಷಕ್ಕಾಗಿ ತೆಗೆದುಕೊಂಡ ನಿರ್ಧಾರವನ್ನು ಈ ಕತೆ ತೋರಿಸುತ್ತದೆ. ಒಂದು ಹಳ್ಳಿ, ಶಾಂತವಾದ ವಾತಾವರಣ. ಅಲ್ಲಿ ಮಾಧವಿ ತನ್ನ ಮಗ ಕಿರಣ್ ಜೊತೆ ಬದುಕುತ್ತಿದ್ದಳು. ಕಾಲ ಕಳೆದಿತ್ತು, ಆದರೆ ಅವಳ ಹೃದಯದ ನೋವು ಇನ್ನೂ ಹಸಿಯಾಗಿಯೇ ಇತ್ತು. ಪ್ರತಿದಿನ ಅವಳು ಶೇಖರ್ ಫೋಟೋ ಮುಂದೆ ದೀಪ ಹಚ್ಚಿ ಮೌನವಾಗಿ ಕುಳಿತಿರುತ್ತಿದ್ದಳು. ನಿನ್ನ ಜಾಗ ಯಾರು ತುಂಬಲಾರರು ಎಂದು ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಿದ್ದಳು. ಒಂದು ದಿನ ಕಿರಣ್ ಓದುತ್ತಿದ್ದ ಶಾಲೆಗೆ ಹೊಸ ಶಿಕ್ಷಕ ಬಂದನು. ಅವನ ಹೆಸರು ಅರ್ಜುನ್. ಅರ್ಜುನ್ ಶಾಂತ ಮತ್ತು ಒಳ್ಳೆಯ ಹೃದಯದ ವ್ಯಕ್ತಿ. ಮಕ್ಕಳಿಗೆ ಪ್ರೀತಿಯಿಂದ ಪಾಠ ಕಲಿಸುತ್ತಿದ್ದನು. ಒಂದು ದಿನ ಅವನು ಕಿರಣ್ನ ತಾಯಿಯನ್ನ ನೋಡಿದನು. ಮಾಧವಿ ಮುಖದಲ್ಲಿ ಒಂದು ಮೌನ ನೋವು ಕಾಣಿಸುತ್ತಿತ್ತು. ಅರ್ಜುನ್ ನಿಧಾನವಾಗಿ ಅವಳನ್ನ ಗಮನಿಸಿದ. ಮಗು ಕಿರಣ್ ತುಂಬಾ ಬುದ್ಧಿವಂತ, ಆದರೆ ಸ್ವಲ್ಪ ಮೌನಿ. ಒಂದು ದಿನ ಅವನು ಕೇಳಿದ, ನಿನ್ನ ಅಪ್ಪ ಎಲ್ಲಿ? ಕಿರಣ್ ಮೌನದಿಂದ ಹೇಳಿದ, ಅವರು ಇಲ್ಲ. ಅರ್ಜುನ್ ಅರ್ಥ ಮಾಡಿಕೊಂಡ. ಒಂದು ದಿನ ಶಾಲೆಯ ಕಾರ್ಯಕ್ರಮದಲ್ಲಿ ಅರ್ಜುನ್ ಮತ್ತು ಮಾಧವಿ ಮೊದಲ ಬಾರಿ ಮಾತಾಡಿದರು. ಅರ್ಜುನ್ ಹೇಳಿದ, ನಿಮ್ಮ ಮಗ ಕಿರಣ್ ತುಂಬಾ ಒಳ್ಳೆಯ ವಿದ್ಯಾರ್ಥಿ. ಮಾಧವಿ ಹೇಳಿದಳು, ಅವನು ನನ್ನ ಎಲ್ಲ ಆಸೆ ಮತ್ತು ಕನಸು. ಆ ದಿನದಿಂದ ಅವರ ಸಣ್ಣ ಮಾತುಗಳು ಶುರುವಾದವು. ಕಾಲ ಕಳೆದಂತೆ ಅರ್ಜುನ್ ಮಾಧವಿಯ ಬಗ್ಗೆ ಕಾಳಜಿ ತೋರಲು ಶುರು ಮಾಡಿದ. ಮಾಧವಿ ಕೂಡ ನಿಧಾನವಾಗಿ ಬದಲಾಗತೊಡಗಿದಳು. ಬಹಳ ದಿನಗಳ ನಂತರ ಅವಳು ಮತ್ತೆ ನಗಲು ಶುರು ಮಾಡಿದಳು. ಒಂದು ದಿನ ಹಳ್ಳಿಯವರು ಇದನ್ನು ಗಮನಿಸಿದರು. ವಿಧವೆ ಆಗಿ ಇಷ್ಟು ಮಾತಾಡೋದು ಸರಿಯಲ್ಲ, ಅವಳಿಗೆ ನಾಚಿಕೆ ಇಲ್ಲ. ಇದನ್ನು ಕೇಳಿ ಮಾಧವಿ ಮತ್ತೆ ಮೌನವಾದಳು. ಮಾಧವಿ ಅರ್ಜುನ್ ಜೊತೆ ಮಾತಾಡೋದನ್ನ ನಿಲ್ಲಿಸಿದ್ಲು. ಅರ್ಜುನ್ ಕೇಳಿದ, ನೀವು ಏಕೆ ದೂರವಾಗ್ತಿದ್ದೀರಿ? ಮಾಧವಿ ಅಳುತ್ತಾ, ನನಗೆ ನಿಮ್ಮ ಜೊತೆ ಮಾತಾಡುವ ಹಕ್ಕಿಲ್ಲ, ಸಮಾಜ ಅದನ್ನು ಒಪ್ಪೋದಿಲ್ಲ ಅಂತ ಹೇಳಿದ್ಲು. ಅರ್ಜುನ್ ಅವಳು ಹೇಳಿದ್ದನ್ನು ಗಂಭೀರವಾಗಿ ತೆಗೆದುಕೊಂಡ. ಅರ್ಜುನ್ ಕೂಡ ತನ್ನ ಹೆತ್ತವರನ್ನು ಕಳೆದುಕೊಂಡು ಒಂಟಿಯಾಗಿದ್ದ. ನಾನು ಏಕೆ ವಿಧವೆಯನ್ನ ಮದ್ವೆ ಆಗ್ಬಾರ್ದು ಅಂತ ಯೋಚನೆ ಮಾಡ್ದ. ಅವನು ಹೇಳಿದ, ನಾನು ಒಂದು ನಿರ್ಧಾರ ತೆಗೆದುಕೊಂಡಿದ್ದೇನೆ. ಅದಕ್ಕೆ ನಿಮ್ಮ ಒಪ್ಪಿಗೆ ಬೇಕು. ಆದರೆ ನಿಮ್ಮ ಜೀವನ ನಿಮಗೆ ಸೇರಿತು. ಯೋಚನೆ ಮಾಡಿ ಹೇಳಿ ಎಂದನು. ಮಾಧವಿ ಏನು ಮಾತಾಡಲಿಲ್ಲ. ಇದನ್ನೆಲ್ಲ ನೋಡುತ್ತಿದ್ದ ಕಿರಣ್ ಒಂದು ದಿನ ಹೇಳಿದ, ಅಮ್ಮ, ನೀನು ಸಂತೋಷವಾಗಿರ್ಬೇಕು. ನೀನು ಏಕೆ ಅರ್ಜುನ್ ಸರ್ ಅವ್ರನ್ನ ಮದ್ವೆ ಆಗ್ಬಾರ್ದು? ಅರ್ಜುನ್ ಸರ್ ತುಂಬಾ ಒಳ್ಳೆಯವರು. ಮಗು ಕಿರಣ್ ಆಡಿದ ಮಾತು ಕೇಳಿ ಮಾಧವಿ ಬೆಚ್ಚಿಬಿದ್ದಳು. ಯೋಚನೆ ಮಾಡಿ ಕೊನೆಯಲ್ಲಿ ತಾನು ಅರ್ಜುನ್ನನ್ನ ಮದುವೆಯಾಗಲು ಒಪ್ಪಿಕೊಂಡ್ಳು. ಅರ್ಜುನ್ ಹಳ್ಳಿಯ ಜನರಿಗೆ ಹೇಳಿದ, ವಿಧವೆ ಅಂದ್ರೆ ಅವಳಿಗೆ ಜೀವನ ಇಲ್ಲ ಅಂದ್ರಲ್ಲ, ಅವಳಿಗೂ ಪ್ರೀತಿ ಸಂತೋಷ ಎಲ್ಲ ಬೇಕು. ಎಲ್ಲರೂ ಮೌನವಾಗಿದ್ರು. ಮಾಧವಿ ಧೈರ್ಯವಾಗಿ ಮುಂದೆ ಬಂದು ಹೇಳಿದ್ಲು, ನನಗೂ ಬದುಕಬೇಕು, ನಾನು ಸಂತೋಷವಾಗಿರಬೇಕು. ಕೊನೆಗೆ ಅವರು ಇಬ್ಬರು ಮದುವೆಯಾದರು. ಹಳ್ಳಿ ಜನ ನಿಧಾನವಾಗಿ ಅವರನ್ನ ಒಪ್ಪಿಕೊಂಡ್ರು. ಮಾಧವಿ ಆಕಾಶದತ್ತ ನೋಡಿ, ಶೇಖರ್,
ನನ್ನನ್ನು ಕ್ಷಮಿಸಿ, ನಾನು ಮುಂದೆ ಸಾಗುತ್ತಿದ್ದೇನೆ. ಗಾಳಿ ಸಣ್ಣದಾಗಿ ಬೀಸಿತು. ಅವಳು ಶಾಂತಿಯನ್ನ ಅನುಭವಿಸಿದಳು. ವಿಧವೆಗೂ ಹೃದಯ ಇದೆ, ಅವಳಿಗೂ ಪ್ರೀತಿ ಬೇಕು. ಸಮಾಜದ ಮಾತಿಗಿಂತ ಅವಳಿಗೆ ತನ್ನ ಸಂತೋಷ ಮುಖ್ಯ. ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋವನ್ನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಇಷ್ಟೊತ್ತು ವಿಡಿಯೋನ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಹೊಸ ಕಥೆಯೊಂದಿಗೆ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಜೀವಧ್ವನಿ. ಕಥೆಯನ್ನ ಕೇಳಿದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.